ಪನ್ನೀರ್ ಹೇಗೆ ಮಾಡೋದಂತ ಹೇಳ್ತೀನಿ. ಈಗ ಹಾಲು, ನೀವು ಕೆಲವು ಸರಿ ಹಾಲು ಒಡೆದೋಗಿರುತ್ತೆ, ಅದನ್ನ ಹಾಗೆ ಚೆಲ್ಬಿಡ್ತೀವಿ, ಅದು ಕೂಡ ಯೂಸ್ ಆಗುತ್ತೆ. ಮತ್ತು ನಾವು ಡೈರೆಕ್ಟಾಗಿ ಹಾಲನ್ನ ಒಲೆ ಮೇಲಿಟ್ಟು ಬಿಸಿ ಮಾಡುವಾಗ ಲೆಮನ್ನ 1-2-3 ಡ್ರಾಪ್ಸ್ ಲೆಮನ್ ಹಾಕಬೇಕು. ಆವಾಗ ಈ ರೀತಿ ಆಗುತ್ತೆ. ಇದು ವಾಟರೇ ಡಿವೈಡ್ ಆಗುತ್ತೆ, ಪ್ಲಸ್ ಇದು ಹಾಲಿರುತ್ತಲ್ವ ಒಡೆದಿರೋದು ಅದೇ ಡಿವೈಡ್ ಆಗುತ್ತೆ. ಈ ರೀತಿ ಒಂದು 5 ಮಿನಿಟ್ಸ್ ಈ ರೀತಿ ಮಾಡಬೇಕು. ಮಾಡಿದಾಗ ನೋಡಿ ವಾಟರಿ ಕಂಟೆಂಟ್ ವಾಟರೇ ಡಿವೈಡ್ ಆಗಿದೆ, ಇದೇ ಡಿವೈಡ್ ಆಗಿದೆ ಅಲ್ವಾ. ಈಗ ಇಳಿಸ್ಬೇಕು. ಈ ರೀತಿ ಆಗಿದೆ. ಇದನ್ನ ಒಂದು ಕಾಟನ್ ಬಟ್ಟೆ ತೊಗೊಬೇಕು. ಕಾಟನ್ ಬಟ್ಟೆನ ನೀಟಾಗಿ ಕ್ಲೀನಾಗಿರಬೇಕು. ಪ್ಲಸ್ ಕೆಳಗಡೆ ಒಂದು ಪಾತ್ರೆ ಇಟ್ಕೊಬೇಕು. ಅದ್ರ ಮೇಲೆ ಈ ರೀತಿ ಸೋಸಬೇಕು. ಸೋಸಿದಾಗ ಏನಾಗುತ್ತೆ, ವಾಟರ್ ಪೂರ್ತಿ ಕೆಳಗಡೆ ಹೋಗಬೇಕು. ಪ್ಲಸ್ ಅದೆಲ್ಲ ಇರುತ್ತಲ್ವ, ಹಾಲಿಂದು ಕೆನೆ ಅದೆಲ್ಲ ಮೇಲೆ ಬರುತ್ತೆ. ನೀಟಾಗಿ ಇದನ್ನು ಹಿಂಡಬೇಕು. ಕೈಯಲ್ಲಿ ನೀಟಾಗಿ ಹಿಂಡಿದಾಗ ಏನಾಗುತ್ತೆ, ಈ ರೀತಿ ಕೆಳಗಡೆ ವಾಟರ್ ಆಗುತ್ತೆ, ಮೇಲ್ಗಡೆ ಪನ್ನೀರಾಗಿ ಈ ರೀತಿ ಆಗಿದೆ ಅಲ್ವಾ. ನೆಕ್ಸ್ಟ್ ಇದ್ರ ಮೇಲೆ ಭಾರವಾದದ್ದೇನಾದರೂ ಇಡಬೇಕು. ನಾನು ಭಾರವಾಗಿರೋದು ಹಂಚೆಲ್ಲ ಇಟ್ಟಿದ್ದೆ. ನೆಕ್ಸ್ಟ್ ಈ ರೀತಿ ಆಯಿತು. ಒಂದು 2 hours 5 hourಸಿಗೆಲ್ಲ ಈ ರೀತಿ ಆಯಿತು. ಇದ್ರ ಮೇಲೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕಿ ಅದ್ರ ಮೇಲೆ ಮತ್ತೆ ಭಾರ ಹಾಕಿ ಇಟ್ಟಿದ್ದೆ ಅಲ್ವಾ. ಸೊ ಅದು ಈ ರೀತಿ ಆಗಿದೆ. ಮಾರ್ನಿಂಗ್ ಅಷ್ಟರಲ್ಲಿ ಈ ರೀತಿ ಆಗಿತ್ತು. ಇದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ಈ ರೀತಿ ಆಗಿದೆ. ಪನ್ನೀರ್ ರೆಡಿ ಆಗಿದೆ. ಇದನ್ನ ನೀಟಾಗಿ ಕಟ್ ಮಾಡಬೇಕು. ಇದನ್ನ ಚಾಕುವಲ್ಲಿ ನೀಟಾಗಿ ಕಟ್ ಮಾಡಬೇಕು. $1 ಲೀಟ್ರು 1/2 ಲೀಟ್ರು ಹಾಲಿಗೆ ಇಷ್ಟು ಬರುತ್ತೆ. ಸೊ ನೀವೇ ಮನೇಲಿ ಫ್ರೆಶ್ಶಾಗಿ ಮಾಡ್ಕೊಬೇಕಂದ್ರೆ ಈ ರೀತಿ ಮಾಡ್ಕೊಬೋದು. ಈ ರೀತಿ ನೀಟಾಗಿ ಬಾಕ್ಸ್ ಶೇಪಲ್ಲಿ ಕಟ್ ಮಾಡಬೇಕು. ಸ್ಕ್ವೇರ್ ಶೇಪ್ ಬಾಕ್ಸ್ ಶೇಪಲ್ಲಿ ಕಟ್ ಮಾಡಿದ್ರೆ ಈ ರೀತಿ ಒಂದೊಂದೇ ಪೀಸ್ನ ಕಟ್ ಮಾಡಿ ಇದನ್ನ ನೀವು ಟೊಮ್ಯಾಟೊ ಗ್ರೇವಿ ಒಳಗೆ ಹಾಕೊಬೋದು, ಅಥವಾ ನಿಮಗೆ ಯಾವುದು ಗ್ರೇವಿ ಬೇಕು ಅಥವಾ ಯಾವ ರೀತಿ ನಿಮ್ಗೆ ಇಷ್ಟ ಆಗುತ್ತೆ ಅದರೊಳಗೆ ನೀವು ಪನ್ನೀರನ್ನ ಈಗ ಯೂಸ್ ಮಾಡ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.